ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಎಕ್ಸಾಮ್ ಐಎಎಸ್ ಅಕಾಡೆಮಿ. ತಮಗೆ ಈ ಸೆಷನ್ಗೆ ಸ್ವಾಗತವನ್ನು ಕೋರ್ತಾ ಇಂದಿನ ಸೆಷನ್ನಲ್ಲಿ ನಾವು ವಿರಾಟ್ 800+ಗೆ ನಾವೇನು ಕಾರ್ಯಕ್ರಮವನ್ನು ಮಾಡ್ಕೊಂಡಿದ್ವಿ 32 ಡೇಸ್ ಪ್ರೋಗ್ರಾಮ್ದು. ಆದರೆ ಡೇ 3 ಇದು ಸಿಲೆಬಸ್ ಏನಿದೆ ಅದರ ಮೇಲೆ ಈಗಾಗಲೇ 99 ಇಂದ ಹಿಡ್ಕೊಂಡು ಈವರೆಗೆ ಹಿಸ್ಟ್ರಿ ಆಪ್ಷನಲ್ ಏನು ಕ್ವಶನ್ಸ್ ಕೇಳ್ಕೊಂಡಿದ್ದಾನೆ, GS ಅಲ್ಲಿ ಏನು ಕ್ವಶನ್ಸ್ ಕೇಳ್ಕೊಂಡಿದ್ದಾನೆ, ಆ ಮೂಲಕ ಕ್ವಶನ್ಸ್ಗಳನ್ನು ನೋಡುವ ಮೂಲಕ ಮುಂದಿನ ಏನು ಸಿಲೆಬಸ್ ಅಲ್ಲಿ ನಿಮ್ಮ ಕ್ವಶನ್ಸ್ ಅನ್ನು ಕೇಳಬಹುದು. ಅದರ ಕುರಿತು ಮಾರ್ಗದರ್ಶನ ಮಾಡಲು ಮಾನ್ಯ ತಹಶೀಲ್ದಾರ್ ಸಾಹೇಬ್ರ ರಘು TN ಸಾಹೇಬ್ರು ನಮ್ಮ ಜೊತೆ ಇದ್ದಾರೆ. ಸಾಹೇಬ್ರೆ, ನಮ್ಮ ಈ ಸೆಷನ್ಗೆ ತಮಗೆ ಸ್ವಾಗತ. ಧನ್ಯವಾದಗಳು. ಈ ಸೆಷನ್ ಅನ್ನು ತಾವು ನಡೆಸಿಕೊಡ್ಬೇಕು, ಮತ್ತು ಜೊತೆಗೆ ನಮ್ಮ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನವನ್ನು ಮಾಡಬೇಕಲ್ಲಿ ನಮ್ಮಲ್ಲಿ ಕೋಳ್ಕೊಳ್ಳುತ್ತೇನೆ. ಖಂಡಿತ. ಈ ಒಂದು ಡೇ 3 ಸೆಷನ್ಗೆ ನಿಮಗೆಲ್ಲ ಸ್ವಾಗತ. ನಿಮಗೆಲ್ಲ ತಿಳಿದಿರೋ ಹಾಗೆ ವಿರಾಟ್ 800+ ಈ ಒಂದು ಥೀಮ್, ಈ ಒಂದು ಪ್ರೋಗ್ರಾಮ್ನ ಥೀಮ್ ನಿಮಗೆಲ್ಲ ಗೊತ್ತಿದೆ ಅನಿಸುತ್ತೆ. ಏನು ಈ ಒಂದು ಪ್ರೋಗ್ರಾಮ್ನ ಥೀಮ್? ಸ್ಕೋರಿಂಗ್ 800+ ಇನ್ ಮೇನ್ಸ್ ಅಂತ. 800+ ಸ್ಕೋರ್ ಮಾಡೋದು ಈಸಿನ? ಹಾಗಾದರೆ 800+ ಸ್ಕೋರ್ ಮಾಡೋದು ಖಂಡಿತ ಈಸಿ ಅಲ್ಲ. ಇದಕ್ಕೆ ಸಾಕಷ್ಟು ನಿಮ್ಮದೇ ಆದ ಎಫರ್ಟ್ಸ್ ಬೇಕೇ ಬೇಕಾಗುತ್ತೆ, ಆಯ್ತಲ್ಲ? ಹೌದಲ್ಲ? ಈಗಾಗಲೇ ನಾನು ಈ ಹಿಂದೆ 2 ವಿಡಿಯೋಸ್ನ ಮಾಡಿದ್ದೀನಿ. ಯಾವುದ್ರ ಬಗ್ಗೆ? ಈ ಒಂದು ಡೇ 1 ಮತ್ತು ಡೇ 2 ಸಿಲೆಬಸ್ಸಲ್ಲಿ ಯಾವ ರೀತಿ ಸಿಲೆಬಸ್ನ ಡಿಕೋಡ್ ಮಾಡಬೇಕು ಅನ್ನೋದ್ರ ಮೇಲೆ 2 ವಿಡಿಯೋನ ಮಾಡಿದ್ದೀನಿ. ನಾನಿಷ್ಟೇ ಹೇಳೋದು, ದಯವಿಟ್ಟು ಆ 2 ವಿಡಿಯೋನ ಮೊದಲು ನೋಡಿ ನೀವು ಯಾವ ರೀತಿ ನಾವು ಸಿಲೆಬಸ್ನ ಡಿಕೋಡ್ ಮಾಡಿದ್ದೀವಿ ಆ ವಿಡಿಯೋದಲ್ಲಿ ಅಂತ ಕ್ಲಿಯರ್ ಆಗಿ ಹೇಳ್ಕೊಟ್ಟಿದ್ದೀನಿ. ಈ ಒಂದು 2 ವಿಡಿಯೋದಲ್ಲೂ ಸಹ ನಾನು ಹೇಳಿದ್ದೀನಿ, ನಾನು ಎಫರ್ಟ್ ಹಾಕಿ ನನ್ನ ಇವಾಗ ಏನು ನಾನು ಪ್ರಿಪ್ರೇಷನ್ ಟೈಮಲ್ಲಿ ಇದ್ದಾಗ ಮಾಡಿದ್ದು 1999 ಇಂದ 2025ವರೆಗೂ. ನಿಮಗೆಲ್ಲ ಗೊತ್ತಿದೆ, ನಾನು ಸಹ ಈ ಒಂದು 384 ಅಲ್ಲಿ ಮೇನ್ಸ್ ಬರ್ತಿದ್ದೀನಿ. ಹಾಗಾಗಿ 1999 ಇಂದ 2025ವರೆಗೂ ಹಿಸ್ಟ್ರಿಯಲ್ಲಿ ಬಂದಿರತಕ್ಕಂತಹ ಎಲ್ಲ ಕ್ವಶನ್ಸ್ನ ಡಿಕೋಡ್ ಮಾಡಿ ಯಾವ ರೀತಿ, ಅದರಲ್ಲಿ ಆಪ್ಷನಲ್ ಪೇಪರ್ ಆಗಿರ್ಬೋದು, ಜನರಲ್ ಸ್ಟಡೀಸ್ ಪೇಪರ್ ಆಗಿರ್ಬೋದು, ಈ 2 ಪೇಪರಲ್ಲಿ ನಮ್ಮ ಸಿಲೆಬಸ್ಗೆ ಯಾವ ಕ್ವಶನ್ಸ್ ಬಂದಿದೆ, ಅದರ ಮೇಲೆ ಯಾವ ಟಾಪಿಕ್ ಮೇಲೆ ಕ್ವಶನ್ಸ್ ಬಂದಿದೆ ಅದನ್ನೆಲ್ಲ ಡಿಕೋಡ್ ಮಾಡಿ ಅದರ ಮೇಲೆ ಪಾಯಿಂಟ್ಸ್ ಮಾಡಿ ಇಟ್ಕೊಂಡಿದ್ದೆ. ಆ ಒಂದು ಪಾಯಿಂಟ್ಗಳನ್ನು ಅಥವಾ ಕ್ವಶನ್ಸ್ಗಳನ್ನು ನಾನು ಈಗಾಗಲೇ ಗ್ರೂಪಲ್ಲಿ ಶೇರ್ ಮಾಡಿದ್ದೀನಿ. ನಿಮ್ಮ ಕೆಲಸ ಏನು? ನಾನು ಈ ಹಿಂದಿನ ವಿಡಿಯೋದಲ್ಲೂ ಹೇಳಿರೋದಷ್ಟೇ, ಇವಾಗೂ ಹೇಳ್ತಾ ಇರೋದಷ್ಟೇ, ನಿಮ್ಮ ಹೋಲ್ ಆ್ಯಂಡ್ ಸೋಲ್ ಪರ್ಪಸ್ಸು ಅಥವಾ ಈ ಹೋಲ್ ಆ್ಯಂಡ್ ಸೋಲ್ ವರ್ಕ್ ಏನು ಅಂದರೆ ಆ ಎಲ್ಲ ಟಾಪಿಕ್ ಮೇಲೆ ಕ್ವಶನ್ಸ್ ಮೇಲೆ ನೀವು 10 ರಿಂದ 15 ಪಾಯಿಂಟ್ಸ್ಗಳನ್ನು ಮಾಡಿ ಶಾರ್ಟ್ ನೋಟ್ಸ್ ಮಾಡಿಟ್ಕೊಳೋದು. ಇದು ಯಾವಾಗ ನಿಮಗೆ ಇದರ ವ್ಯಾಲ್ಯೂ ಯಾವಾಗ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ನಿಮ್ದು ಎಕ್ಸಾಮ್ಗೆ ಪ್ರಿಲಿಮ್ಸ್ ಆಗಿ ಮೇನ್ಸ್ ಟೈಮ್ ಇರುತ್ತಲ್ಲ, ಒಂದು 2 to 3 months ಇರುತ್ತಲ್ಲ, ಆವಾಗ ಈ ಎಲ್ಲ ನಿಮ್ಮ ಎಫರ್ಟ್ಸು ಆವಾಗ ನೀವು ವ್ಯಾಲ್ಯೂ ಮಾಡ್ಬೋದು. ಓಕೆ, ಇವತ್ತಿನ ಸೆಷನ್ ನೋಡೋದಾದ್ರೆ ಡೇ 3 ಸಿಲೆಬಸ್, ಡೇ 3ನ ಸಿಲೆಬಸ್ ಇರ್ತಕ್ಕಂಥ ಟಾಪಿಕ್ನ ಡಿಕೋಡ್ ಮಾಡೋದಾಗಿದೆ. ನಾವು ಇವತ್ತು ಸಹ PYQ ಜೊತೆ ಬಂದಿದ್ದೀವಿ. 1999 ರಿಂದ 2025ವರೆಗೂ ಕೇಳಿರ್ತಕ್ಕಂಥ ಕ್ವಶನ್ಸ್ಗಳನ್ನು ನಾನು ನಿಮ್ಮ ಮುಂದೆ ಇಡೋದಕ್ಕೆ ಇಷ್ಟಪಡ್ತೀನಿ. ಹಾಗಾದರೆ ಡೇ 3 ಸಿಲೆಬಸ್ ಏನಿದೆ ನೀವು ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು. ಆರ್ಟ್ಸಲ್ಲಿ ಮೌರ್ಯನ್, ಗುಪ್ತಾ ಪೀರಿಯಡ್, ಖಜುರಾಹೋ ಟೆಂಪಲ್ಸ್, ಜೈನ್ ಟೆಂಪಲ್ಸ್ ಎಟ್ ಮೌಂಟ್ ಅಬು ಆ್ಯಂಡ್ ಒಡಿಶನ್ ಟೆಂಪಲ್ಸ್, ಪಲ್ಲವ, ಚೋಳ, ಪಾಂಡ್ಯನ್ ಕಾಂಟ್ರಿಬ್ಯೂಷನ್ಸ್, ದ ಮೊಘಲ್ ಆರ್ಕಿಟೆಕ್ಚರ್. ನಿಮಗೆಲ್ಲ ನಾನು ಹಿಂದೆನೂ ಹೇಳಿದ್ದೀನಿ, ಮೊಘಲ್ ಆರ್ಕಿಟೆಕ್ಚರ್ ಮಿಡ್ಯುವಲ್ ಅಂತ ಬಂದರೆ ಮೊಘಲ್ ಆರ್ಕಿಟೆಕ್ಚರ್ ಇಸ್ ವೆರಿ ಇಂಪಾರ್ಟೆಂಟ್ ಟಾಪಿಕ್, ವೆರಿ ಇಂಪಾರ್ಟೆಂಟ್ ಟಾಪಿಕ್. ಕ್ಯಾಥೆಡ್ರಲ್ ಆರ್ಕಿಟೆಕ್ಚರ್ ಇದೆ, ಬಾಮ್ ಜೀಸಸ್ ಓಲ್ಡ್ ಗೋವಾ ಇದೆ, ಸೆಂಟ್ ಪೌಲ್ ಕೋಲ್ಕತ್ತಾ, ಸೆಂಟ್ ಥಾಮಸ್. ಈ ಎಲ್ಲ ಟಾಪಿಕ್ಗಳು ಇದೇನಿದೆಯಲ್ಲ, ಬಾಮ್ ಜೀಸಸ್ ಓಲ್ಡ್ ಗೋವಾ, ಕ್ಯಾಥೆಡ್ರಲ್ ಆರ್ಕಿಟೆಕ್ಚರ್, ಸೆಂಟ್ ಪೌಲ್ಸ್ ಕೋಲ್ಕತ್ತಾ ಆ್ಯಂಡ್ ಸೆಂಟ್ ಥಾಮಸ್, ಈ ಟಾಪಿಕ್ ಮೇಲೆ ಇಲ್ಲಿವರೆಗೂ ಕ್ವಶನ್ಸ್ ಕೇಳಿಲ್ಲ. ಹಾಗಂತ ನಾವು ಈ ಟಾಪಿಕ್ನ ನೆಗ್ಲೆಕ್ಟ್ ಮಾಡುವಂಗಿಲ್ಲ. ಈ ಎಲ್ಲ ಟಾಪಿಕ್ಗೆ ನೀವು ChatGPT ಹಾಕ್ತಿರೋ ಅಥವಾ ಯಾವುದೋ ಒಂದು ಬುಕ್ಕನ್ನು ರೆಫರ್ ಮಾಡ್ತಿರೋ, ಬಟ್ ನಿಮ್ಮ ಹತ್ರ ಶಾರ್ಟ್ ನೋಟ್ಸ್ ಆಗಿ 5 ರಿಂದ 6 ಪಾಯಿಂಟ್ಸ್, ಸ್ಪೆಸಿಫಿಕ್ ಪಾಯಿಂಟ್ಸ್ಗಳು ನಿಮ್ಮ ಹತ್ರ ರೆಡಿ ಆಗಿರಬೇಕು. ಓಕೆ, ನೆಕ್ಸ್ಟ್ ಏನು? ಅಜಂತಾ ಇದೆ, ಮೊಘಲ್ ಇದೆ, ರಜಪೂತ್ ಸ್ಕೂಲ್ ಆಫ್ ಪೇಂಟಿಂಗ್ ಇದೆ, ಡ್ಯಾನ್ಸ್ ಆ್ಯಂಡ್ ಮ್ಯೂಸಿಕ್ ಇದೆ, ಕ್ಲಾಸಿಕಲ್ ಮ್ಯೂಸಿಕ್ ಆ್ಯಂಡ್ ಡ್ಯಾನ್ಸ್ ಇದೆ. ನೆಕ್ಸ್ಟು ಮೊಘಲ್ ಕಾಂಟ್ರಿಬ್ಯೂಷನ್ಸ್ ಟು ಮ್ಯೂಸಿಕ್, ಫೋಕ್ ಆರ್ಟ್ಸ್ ಆ್ಯಂಡ್ ಫೋಕ್ ಆರ್ಟ್ಸ್ ಆಫ್ ಇಂಡಿಯಾ ಅಂತ ಇದೆ. ನೆಕ್ಸ್ಟು ಇಂಡಿಯಾಸ್ ಕಲ್ಚರಲ್ ಕಾಂಟ್ರಿಬ್ಯೂಷನ್ಸ್ ಟು ಔಟ್ಸೈಡ್ ವರ್ಲ್ಡ್, ಸೆಂಟ್ರಲ್ ಏಷ್ಯಾ, ಚೈನಾ, ಜಪಾನ್, ಸೌತ್ ಈಸ್ಟ್ ಏಷ್ಯಾ ಆ್ಯಂಡ್ ಶ್ರೀಲಂಕಾ. ಓಕೆ, ಈಗ ರೀಸೆಂಟಾಗಿ 2014 ಇಂದ 2025ವರೆಗೆ ಎಲ್ಲರೂ ರೆಫರ್ ಮಾಡುವಂಥದ್ದು ಈಗಿನ ಟ್ರೆಂಡ್ ಏನು ಅಂದರೆ, ಜಾಸ್ತಿ ಹಿಂದೋಗಲ್ಲ ಯಾರು.
2014 2025 ಇದೆ. ನಾನು ಯಾಕೆ 1999 ನಿಮಗೆ ಕ್ವಶನ್ಸನ್ನು ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ, ನನಗೆ ಕೆಲವೊಬ್ಬೊಬ್ಬರು ಆಸ್ಪಿರೆಂಟ್ಸು ಸ್ಟೂಡೆಂಟ್ಸು ಕೇಳಿದ್ರು, ಸರ್ ಇದು ಒಂದು ಸಿಲೆಬಸ್ ಇದೆ, ಒಂದು ಟಾಪಿಕ್ ಇದೆ, ಏನು ಸರ್ ಮೌರ್ಯಾಸ್ ಅಂತ ಅಷ್ಟೇ ಇದೆ, ನಾನು ಮೌರ್ಯಾಸ್ ಬಗ್ಗೆ ಸಿಲೆಬಸ್ ನಾನು ಶಾರ್ಟ್ ನೋಟ್ಸ್ ಮಾಡಿ ಅಂತ ಹೇಳ್ತೀರಾ, ಬಟ್ ಶಾರ್ಟ್ ನೋಟ್ಸ್ ಮಾಡ್ಕೊತ ಕೂತ್ಕೊಂಡ್ರೆ ಯಾವ್ಯಾವ ಟಾಪಿಕ್ ಮೇಲೆ ನಾನು ಎಷ್ಟೆಷ್ಟು ನೋಟ್ಸ್ ಮಾಡಬೇಕು ಸರ್, ನನಗೆ ಅದು ಯಾವ್ಯಾವ್ದ್ರ ಮೇಲೆ ನೋಟ್ಸ್ ಮಾಡಬೇಕು ಅಂತ ಹೆಂಗೆ ಗೊತ್ತಾಗುತ್ತೆ ಸರ್ ಅಂತ. ನಾನು ಈ ಒಂದು ಕ್ವಶನ್ನಿಗೆ ಆನ್ಸರ್ ಹೇಳ್ತೀನಿ, ಏನು ಅಂದರೆ PYQ. ನೀವು ಪ್ರೀವಿಯಸ್ ಇಯರ್ ಕ್ವಶನ್ಸಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸಲ್ಲಿ ಯಾವ್ಯಾವ ಕ್ವಶನ್ಸ್ ಕೇಳಿದಾರೋ ಅದ್ರ ಮೇಲೆ ಪಾಯಿಂಟ್ಸ್ ಮಾಡಿ ಇಟ್ಕೊಳ್ಳಿ, ಮತ್ತೆ ಬೇರೆ ಕಡೆ ಟಚ್ ಮಾಡೋಕೆ ಹೋಗ್ಬಿಡಿ. ನೀವು ಒಂದ್ಸರಿ ನೋಟ್ಸ್ ಮಾಡಿ ಇಟ್ಕೊಟ್ರಾ ಅದಕ್ಕೆ ನೆಕ್ಸ್ಟು ಬರೀ ವ್ಯಾಲ್ಯೂ ಅಡಿಷನ್ ಮಾತ್ರ ಮಾಡ್ತಾ ಇರಬೇಕು. ಅದನ್ನ ಬಿಟ್ಟು ಮತ್ತೆ ಒಂದು ಸೋರ್ಸನ್ನು ಓದ್ತೀನಿ, ಮತ್ತೆ ಕ್ವಶನ್ ಆನ್ಸರ್ ಮತ್ತೆ ನೋಟ್ಸ್ ಮಾಡ್ಕೊತೀನಿ ಅನ್ನೋದೆಲ್ಲ ಬೇಡ, ಓಕೆನಾ? ಹಾಗಾಗಿ ಮೌರ್ಯಾಸ್, ನಾನು ಇಲ್ಲಿ ವಿತ್ ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಮೌರ್ಯಾಸ್ ಅಲ್ಲಿ ಯಾವ್ಯಾವ ಕ್ವಶನ್ ಕೇಳಿದ್ದಾರೆ ನೋಡಿ. ಇಲ್ಲಿ 2021 ನೀವು ನೋಡ್ತಾ ಇರ್ಬೋದು, 2021 ಎಕ್ಸ್ಪ್ಲೈನ್ ಅಶೋಕಾಸ್ ಕಾನ್ಸೆಪ್ಟ್ ಆಫ್ ದಮ್ಮ ಇದೆ. ಇದು ಎಲ್ಲಿಂದ ಬಂದಿದೆ? ಇದು ಮೌರ್ಯನ್ ಕಾನ್ಸೆಪ್ಟ್ ಟಾಪಿಕಲ್ಲೇ ಬಂದಿದೆ. ಈ ಕ್ವಶನಿಗೆ ಮೌರ್ಯಾಸ್ ಅಂತ ಬಂದರೆ ನೀವು ಮೌರ್ಯಾಸ್ ಅಷ್ಟೇ ಚಾಟ್ GPT ಹೊಡೆಯೋಕ್ಕಾಗಲ್ಲ. ನೀವು ಇವಾಗ ಏನು ಸಿಕ್ತು ನಿಮಗೆ ಎವಿಡೆಂಟ್ ಆಗಿ ಎಕ್ಸ್ಪ್ಲೈನ್ ಅಶೋಕಾಸ್ ಕಾನ್ಸೆಪ್ಟ್ ಆಫ್ ದಮ್ಮ ಅಂತ ಸಿಕ್ತು, ಆಯ್ತಾ? ಇದಕ್ಕೆ ನೋಟ್ಸ್ ಮಾಡಿ, ಇದಕ್ಕೆ 10 to 15 ಪಾಯಿಂಟ್ಸ್ ನಿಮ್ಮ ಹತ್ರ ರೆಡಿ ಇರಬೇಕು. ಓಕೆ, ಹಾಗೆ ಬನ್ನಿ ಕೆಳಗಡೆ ನಿಮಗೆ ಎವಿಡೆನ್ಸ್ ತೋರಿಸ್ತೀನಿ ಅಂತ ಹೇಳಿದ್ದೀನಲ್ವಾ, ನೋಡ್ತಾ ಇರಿ. ನೆಕ್ಸ್ಟು ಎಕ್ಸಾಮಿನ್ ಹೌ ದ ಅಡ್ಮಿನಿಸ್ಟ್ರೇಟಿವ್ ಮೆಥಡ್ಸ್ ಆಫ್ ಗುಪ್ತಾಸ್ ಡಿಫರ್ಡ್ ಫ್ರಮ್ ದಿ ಮೌರ್ಯಾಸ್. ಇಲ್ಲಿ ನೋಡಿ ನಿಮಗೆ ಸೆಕೆಂಡ್ ಕ್ವಶನ್ ಸಿಕ್ತು, ಇದ್ರ ಮೇಲೆ ಪಾಯಿಂಟ್ಸ್ ಮಾಡಿ. ಎಕ್ಸಾಮಿನ್ ಹೌ ಅಡ್ಮಿನಿಸ್ಟ್ರೇಟಿವ್ ಮೆಥಡ್ಸ್ ಆರ್ ಡಿಫರೆಂಟ್ ಫ್ರಮ್ ಮೌರ್ಯಾಸ್. ಗುಪ್ತಾಸ್ ಹೇಗೆ ಡಿಫ್ರೆಂಟ್ ಆಯಿತು ಮೌರ್ಯಾಸ್ಗಿಂತ, ಇದ್ರ ಮೇಲೆ ನಿಮ್ಗೆ ಏನು ಸಿಕ್ತು? ಗುಪ್ತಾಸ್ ಅಡ್ಮಿನಿಸ್ಟ್ರೇಟಿವ್ ಮೆಥಡ್ಸು ಸಿಕ್ತು, ಇಲ್ಲಿ ಮೌರ್ಯಾಸ್ ಅಡ್ಮಿನಿಸ್ಟ್ರೇಟಿವ್ ಮೆಥಡ್ಸು ಸಿಕ್ತು. ಓಕೆ, ಕೆಳಗಡೆ ಬನ್ನಿ. ಕೆಳಗಡೆ ಬಂದರೆ ನೀವು ಇಲ್ಲಿ ನೋಡ್ಬೋದು, ವಾಟ್ ಆರ್ ದ ಫ್ಯಾಕ್ಟರ್ಸ್ ದಟ್ ಫೇವರ್ ದಿ ಗ್ರೋತ್ ಆ್ಯಂಡ್ ಎಕ್ಸ್ಪ್ಯಾನ್ಷನ್ ಆಫ್ ಮಗಧ ಬಂತ. ಇಲ್ಲಿ ಮಗಧ ಮೇಲೆ ಬಂತು ಯಾವುದು? ಫ್ಯಾಕ್ಟರ್ಸ್ ಫೇವರ್ ದಿ ಗ್ರೋತ್ ಆ್ಯಂಡ್ ಎಕ್ಸ್ಪ್ಯಾನ್ಷನ್ ಆಫ್ ಮಗಧ. ಇಲ್ಲಿ ಯಾರ್ಯಾರು ಬರ್ತಾರೆ? ಚಂದ್ರಗುಪ್ತ ಮೌರ್ಯ ಬರ್ತಾನೆ, ಅಶೋಕ ಬರ್ತಾನೆ, ಆಮೇಲೆ ಕೌಟಿಲ್ಯ ಬರ್ತಾನೆ. ಈ ಎಲ್ಲರ ಮೇಲೂ ನೀವು ಪಾಯಿಂಟ್ಸ್ ರೆಡಿ ಮಾಡಿ ಇಟ್ಕೊಬೇಕಿಲ್ಲಿ, ಆಯ್ತಾ? ನೀವು ನಾನು ಇಷ್ಟೇ ಹೇಳೋದು, ನೀವು ಬುಕ್ಸ್ ಆದ್ರೂ ನೋಡಿ, ಚಾಟ್ GPTನಾದ್ರೂ ನೋಡಿ, ಪಾಯಿಂಟ್ಸ್ ಡೈರೆಕ್ಟ್ ಈ ಕ್ವಶನ್ ಹಾಕಿದ್ರೆ ನಿಮಗೆ ಒಂದಿಷ್ಟು ಪಾಯಿಂಟ್ಸ್ಗಳು ಬರ್ತವೆ. ಇಷ್ಟನ್ನು ಮಾತ್ರ ನೀವು ಬರ್ದಿಟ್ಕೊಳ್ಳಿ, ಮತ್ತೆ ಅದಕ್ಕೆ ಸಪ್ರೇಟಾಗಿ ಯಾವುದೇ ಕಾರಣಕ್ಕೂ ಯಾವುದೇ ಕಾಲದಲ್ಲೂ ಮತ್ತೆ ಮಾಡೋಕ್ಕೋಗ್ಬೇಡಿ. ನೀವು ಮಾಡಬೇಕಾಗಿರೋದು, ಯಾವುದೋ ಒಂದು ಟೆಸ್ಟ್ ಸೀರೀಸ್ ತಗೊಂಡಿರ್ತೀರಾ, ಅಲ್ಲಿ ಯಾವುದಾದ್ರೂ ಮಗಧನ್ನು ಅಥವಾ ಮೌರ್ಯ ಮೇಲೆ ಕ್ವಶನ್ಸ್ ಬರುತ್ತೆ, ಅವರು ಸಿನಾಪ್ಸಿಸ್ ಕೊಟ್ಟಿರ್ತಾರೆ. ಆ ಸಿನಾಪ್ಸಿಸ್ ಅಲ್ಲಿ ನೀವು ಯಾವ್ದು ಮಾಡಿರಲ್ಲ, ನಿಮಗೆ ಯಾವ್ದು ಇಂಟ್ರೆಸ್ಟ್ ಅನ್ಸುತ್ತೋ ಒಂದಿಷ್ಟು ಪಾಯಿಂಟ್ಸ್ಗಳು ಅವನ್ನ ಮಾತ್ರ ಮತ್ತೆ ಅದೇ ಪಾಯಿಂಟ್ ಅಲ್ಲಿ ಸೈಡಲ್ಲಿ ನೀವು ಯಾವ್ದು ನೋಟ್ಸ್ ಮಾಡಿರ್ತೀರಾ ಆ ಸೈಡಲ್ಲಿ ಒಂದೆರಡು ಪಾಯಿಂಟ್ಸ್ಗಳನ್ನು ಬರೆದಿಟ್ಕೊಳ್ಳಿ. ಅದೇ ರೀತಿ ನೆಕ್ಸ್ಟ್ ಇದಕ್ಕೆ ಇನ್ನೊಂದಿಷ್ಟು ನಾನು ಎಕ್ಸಾಂಪಲ್ಗಳು ಕೊಡ್ತಾ ಹೋದ್ರೆ ಈ ಮೌರ್ಯನ್ ಮೇಲೆ ಒಂದೆಷ್ಟು ಕ್ವಶನ್ನು, ಒಂದು 12 ರಿಂದ 15 ಕ್ವಶನ್ಸ್ಗಳು ನಿಮಗೆ ಸಿಗ್ತವೆ. ಇಲ್ಲಿ ನೋಡಿ, ಇನ್ನೊಂದು ಡೈರೆಕ್ಟ್ ಕ್ವಶನ್, ಹೌ ಡು ಯು ಕ್ಲಾಸಿಫೈ ದ ಎಡಿಕ್ಟ್ಸ್ ಆಫ್ ಅಶೋಕ ಗಿವ್ ಎ ಬ್ರೀಫ್ ಅಕೌಂಟ್ ಆಫ್ ಈಚ್ ಕ್ಯಾಟಗರಿ. ನೋಡಿ, ಎಡಿಕ್ಟ್ಸ್ ಆಫ್ ಅಶೋಕ, ಇದ್ರ ಮೇಲೆ ನೀವು ನೋಟ್ಸ್ ಮಾಡ್ಕೊಬೋದು. ಇಲ್ಲಿ ಡೀಟೇಲ್ಡ್ ಆಗಿ ನಾನು ಹೇಳಲ್ಲ, ನಿಮಗೆ ನಾನು ಪದೇ ಹೇಳ್ತಾ ಇದ್ದೀನಿ, ನಿಮಗೆ ದಾರಿ ತೋರಿಸ್ತೀನಿ ನಾನು, ಈ ರೀತಿ ಹೋಗಿ ಅಂತ. ಈ ದಾರಿಯನ್ನ ಇಟ್ಕೊಂಡು, ನನ್ನ ಸೂಚನೆಯನ್ನ ಇಟ್ಕೊಂಡು ನೀವು ಗುರಿ ತಲುಪೋದು ನಿಮಗೆ ಬಿಟ್ಟಿದ್ದು, ಆಯ್ತಾ? ನಮ್ಮ ಕಡೆಯಿಂದ ನಾನು ಎಫರ್ಟ್ಸ್ ಇಷ್ಟ ಹಾಕ್ತೀನಿ. ಯಾರಿಗೇ ಆಗಲಿ ಮರನ ನಮಗೆ ಕೈ ಸಿಗೋವರೆಗೂ ಮಾತ್ರ ಹತ್ತಿಸ್ಬೋದು, ಆ ಮರದ ತುದಿ ತನಕ ಹತ್ತೋರು ಯಾರು? ನೀವೇ. ಹಾಗಾಗಿ ನನ್ನ ಕಡೆಯಿಂದ ನಾನು ಸೆಗ್ರಿಗೇಟ್ ಮಾಡಿರ್ತಕ್ಕಂಥ 1999 ಇಂದ 2025 ವರೆಗೂ ಸೆಗ್ರಿಗೇಟ್ ಮಾಡಿರ್ತಕ್ಕಂಥ ಕ್ವಶನ್ ಪೇಪರ್ಸ್ನ ನಾನು ನಿಮಗೆ ಕೊಟ್ಟಿದ್ದೇನೆ. ಅದನ್ನ ಇಟ್ಕೊಂಡು ನೀವು ಪ್ರತಿಯೊಂದು ಟಾಪಿಕ್ ಮೇಲೂ ಕ್ವಶನ್ಸ್ ಇರೋದ್ರ ಮೇಲೆ ನೀವು ಪಾಯಿಂಟ್ಸ್ಗಳನ್ನು ಶಾರ್ಟ್ ಆಗಿ ಕ್ರಿಸ್ಪ್ ಆಗಿ ಪಾಯಿಂಟ್ಸ್ ಮಾಡಿಟ್ಕೊಳ್ಳೋ ಜವಾಬ್ದಾರಿ ನಿಮ್ದು. ನೀವು ಹೋಮ್ ವರ್ಕ್ ಮಾಡಲೇಬೇಕು, ಹಾರ್ಡ್ ವರ್ಕ್ ಮಾಡಲೇಬೇಕು. ಈಗ ಬಹಳ ಅಚ್ಚುಕಟ್ಟಾಗಿ ಸಾಹೇಬ್ರು ಹೇಳ್ತಾ ಇದ್ದಾರೆ. ಜಸ್ಟ್ ಸಿಲೆಬಸ್ ಅಲ್ಲಿ ಏನಿದೆ ಮೌರ್ಯಾಸ್ ಅಂಡ್ ಗುಪ್ತಾದಂತ ಅಷ್ಟೇ ಮೆನ್ಷನ್ ಇದೆ. ಆದರೆ ಏನಾಗ್ತಾ ಇದೆ ಅಂದ್ರೆ, ಒಂದ್ಸರಿ ಇದು ಅಶೋಕನ ದಮ್ಮದ ಬಗ್ಗೆ ಕ್ವಶನ್ಸ್ ಕೇಳ್ಕೊಂಡಿದ್ದಾನೆ, ಒಂದ್ಸರಿ ಅಶೋಕನ ಶಾಸನದ ಬಗ್ಗೆ ಕ್ವಶನ್ಸ್ ಕೇಳ್ಕೊಂಡಿದ್ದಾನೆ, ಒಂದ್ಸರಿ ಮೌರ್ಯರಿಗೆ ಹೋಲಿಸಿದರೆ ಗುಪ್ತರ ಆಡಳಿತ ಹೇಗೆ ಭಿನ್ನವಾಗಿದೆ ಅಂತ ಕ್ವಶನ್ಸ್ ಕೇಳ್ಕೊಂಡಿದ್ದಾನೆ.
ಕೇಳ್ಕೊಂಡಿದ್ದಾನೆ ಮತ್ತು ಮಗದ ಬಗ್ಗೆ ಕ್ವಶನ್ಸ್ ಅನ್ನ ಕೇಳ್ಕೊಂಡಿದ್ದಾನೆ. ಅಂದ್ರೆ ನೀವು PYQ ಕ್ವಶನ್ ಪೇಪರ್ ನೋಡಿದಾಗ ಆ ಸಿಲೆಬಸ್ ಅಲ್ಲಿ ಏನೇನು ಡೈಮೆನ್ಷನ್ ಅಲ್ಲಿ ಕ್ವಶನ್ಸ್ ಕೇಳ್ಬೋದು ನಿಮಗೆ ಅನ್ನೋದು ಆಲ್ರೆಡಿ ಕೇಳ್ಬಿಟ್ಟಿದ್ದಾನೆ ಇಲ್ಲಿ. ಸೊ ಅದ್ರ ಮೇಲೆ ರೆಡಿ ಮಾಡಿದ್ರೆ ಆಟೋಮೆಟಿಕ್ ನೀವೇನ್ ಮಾಡ್ಬೋದು, ಮುಂದೆ ಕ್ವಶನ್ಸ್ ಕೇಳಿದಾಗ ಈಸಿಯಾಗಿ ನೀವು ಬರಿಬಹುದು ಅಂತ ಮಾನ್ಯ ಸಾಹೇಬ್ರು ಹೇಳ್ತಾ ಇದ್ದಾರೆ. ಅಲ್ಲ, ನಿಮಗೆ ಒಂದು ಫ್ರೇಮ್ ವರ್ಕ್ ಸಿಗುತ್ತೆ ಇಲ್ಲಿ. ನೀವು ಮತ್ತೆ ಬೇರೆ ಯೋಚನೆ ಮಾಡೋದೇ ಬೇಡ. ಮತ್ತೆ ಇಲ್ಲಿ ಈ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅಲ್ಲಿ ನಾನ್ ನೋಡಿರೋ ಪ್ರಕಾರ ಎಲ್ಲಾ ಡೈಮೆನ್ಷನ್ ಅಲ್ಲೂ ಕ್ವಶನ್ಸ್ ಇದೆ. ನಿಮಗೆ ಮುಂದೆ ಕೇಳಿದ್ರೆ ಅದೇ ಡೈಮೆನ್ಷನ್ ಅಲ್ಲಿ ಉಲ್ಟಾ ಪಲ್ಟಾ ಮಾಡಿ ಕೇಳಬಹುದೇ ಹೊರತು ಸ್ಪೆಸಿಫಿಕ್ ಆಗಿ ಇದನ್ ಬಿಟ್ಟು ಮತ್ತೆ ಬೇರೆ ಒಂದು ಟಾಪಿಕ್ ಮೇಲೆ ಅಥವಾ ಮೌರ್ಯನ್ ಮೇಲೆ ಮತ್ತೆ ಒಂದು ಯಾವುದೋ ಒಂದು ಗೂಗ್ಲಿ ಕ್ವಶನ್ ಅಂತ ಹೇಳೋಕೆ ಚಾನ್ಸ್ ಇಲ್ಲ. ಗೂಗ್ಲಿ ಕ್ವಶನ್ ಅಂದ್ರೆ ಯಾವುದು, ಎಲ್ಲ ಓದಿರೋರಿಗೆ ಯಾವುದು ಗೂಗ್ಲಿ ಕ್ವಶನ್ ಅಲ್ಲ. ಅಂದ್ರೆ ಈ ರೀತಿ ಪಾಯಿಂಟ್ಸ್ ಮಾಡಿ ಇಟ್ಕೊಂಡಿರೋರಿಗೆ ಯಾವುದೇ ಗೂಗ್ಲಿ ಕ್ವಶನ್ ಅಂತ ಬರಲ್ಲ. ಯಾಕೆಂದ್ರೆ ನಿಮ್ಮ ಹತ್ರ ಸ್ಪೆಸಿಫಿಕ್ ಪಾಯಿಂಟ್ಸ್ 5 ರಿಂದ 6 ಮಿನಿಮಮ್ ಸ್ಪೆಸಿಫಿಕ್ 5 ರಿಂದ 6 ಪಾಯಿಂಟ್ಸ್ ಇರೋದ್ರಿಂದ ನೀವು ಯಾವುದೇ ರೀತಿಯ ಕ್ವಶನ್ಸ್ ಕೇಳಿದ್ರು ಸಹ ಈಸಿಯಾಗಿ ಆನ್ಸರ್ ಮಾಡ್ತೀರಾ. ಬೇರೆಯವ್ರಿಗಿಂತ ನೀವು ಕಂಪೇರ್ ಮಾಡಿದ್ರೆ ಒಂದು ಎಡ್ಜ್ ಇರುತ್ತೆ ನಿಮಗೆ. ಬೇರೆಯವರು ಎಷ್ಟೇ ಚೆನ್ನಾಗಿ ಬರ್ದಿದ್ರು ಯಾವುದೇ ರೀತಿಯ ಇಂಥ ಸ್ಪೆಸಿಫಿಕ್ ಪಾಯಿಂಟ್ಸ್ ಹಾಕಿಲ್ಲ ಅಂತ ಹೇಳಿದ್ರೆ 10 ಮಾರ್ಕರಿಗೆ 3 to 4 ಮಾರ್ಕ್ಸ್ ಕೊಟ್ರೆ, ನೀವು 5 ರಿಂದ 6 ಸ್ಪೆಸಿಫಿಕ್ ಪಾಯಿಂಟ್ಸ್ ಹಾಕಿದ್ರೆ ನಿಮಗೆ KPS ಅಲ್ಲಿ ಎಸ್ಪೆಷಲಿ 7 to 8 ತನಕ ಕೊಡೋ ಚಾನ್ಸಸ್ ತುಂಬಾ ಇದೆ. ಇದಕ್ಕೆ ನಿಮ್ಮ ಜವಾಬ್ದಾರಿ ಏನು ಅಂದ್ರೆ ಶಾರ್ಟ್ ನೋಟ್ಸ್ ಮಾಡಿಟ್ಕೊಳ್ಳೋದು. ಇವಾಗ ನಾವು ಹೇಳ್ತಾ ಇದ್ದೀವಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ. ನಾನು ಎಕ್ಸಾಂಪಲ್ಗಳು ಇನ್ನೂ ತೋರಿಸ್ತೀನಿ ನೋಡಿ. ಹೌ ಡಿಡ್ ಟ್ರೇಡ್ ಡೆವಲಪ್ ಇನ್ ದಿ ಪೋಸ್ಟ್ ಮೌರ್ಯನ್ ಪೀರಿಯಡ್, ಪರ್ಟಿಕ್ಯುಲರ್ಲಿ ಇನ್ ದ ನಾರ್ತ್ ವೆಸ್ಟರ್ನ್ ಇಂಡಿಯಾ. ಯಾವ ರೀತಿ ಟ್ರೇಡ್ ಡೆವಲಪ್ ಆಯಿತು ಪೋಸ್ಟ್ ಮೌರ್ಯನ್ ಪೀರಿಯಡ್ ಅಲ್ಲಿ, ಅದಾಗಿರ್ಬೋದು. ರೈಟ್ ಅನ್ ಎಸ್ಸೆ ಆನ್ ದಿ ನೇಚರ್ ಆಫ್ ಸ್ಟೇಟ್ ಅಂಡರ್ ಮೌರ್ಯಾಸ್. ನೋಡಿ, ನೇಚರ್ ಆಫ್ ಸ್ಟೇಟ್ ಯಾವ ಥರ ಇತ್ತು, ಇದರಲ್ಲಿ ಏನು ಬರುತ್ತೆ ನಿಮ್ಮದು ಸೋಷಿಯಲ್ ಲೈಫ್ ಬರುತ್ತೆ, ಕಲ್ಚರಲ್ ಬರುತ್ತೆ. ನೆಕ್ಸ್ಟ್ ಅದರಲ್ಲಿ ಯಾವ ರೀತಿ ಸಿಸ್ಟಮ್ ಇತ್ತು, ಸ್ಲೇವ್ ಸಿಸ್ಟಮ್ ಇತ್ತ ಅಥವಾ ಅಡ್ಮಿನಿಸ್ಟ್ರೇಟಿವ್ ಅಂಡ್ ಬ್ಯೂರೋಕ್ರಸಿ ಯಾವ ರೀತಿ ಇತ್ತು, ಪೊಲಿಟಿಕಲ್ ಲೈಫ್ ಯಾವ ಥರ ಇತ್ತು, ಈ ಥರ ಎಲ್ಲ ನಿಮಗೆ ಕ್ವಶನ್ಸ್ ಬರುತ್ತೆ. ನೋಡಿ, ಈ ಎಲ್ಲ ಕ್ವಶನ್ಸು ನಿಮಗೆ ಒಂದೇ ಕ್ವಶನ್ ಅಲ್ಲಿ ಸಿಕ್ತು, ಈ ಎಲ್ಲ ಪಾಯಿಂಟ್ಸ್ಗಳು. ಸೊ ನೀವು ಈ ಒಂದು ಕ್ವಶನ್ನ ಪರ್ಟಿಕ್ಯುಲರ್ ಆಗಿ ಪಾಯಿಂಟ್ ಮಾಡಿ ಇಟ್ಕೊಂಡ್ರೆ, ನೀವು ಅವರು ಕ್ವಶನ್ ಅಲ್ಲಿ ಏನಾದರೂ ಸ್ಪೆಸಿಫಿಕ್ ಆಗಿ ಸೋಷಿಯಲ್ ಲೈಫ್ ಯಾವ ಥರ ಇತ್ತು ಅಥವಾ ಒಂದೇ ಪಾಯಿಂಟ್ ಪೊಲಿಟಿಕಲ್ ಲೈಫ್ ಯಾವ ಥರ ಇತ್ತು ಅಂತ ಕೇಳಿದ್ರೆ ಈಸಿಯಾಗಿ ಆನ್ಸರ್ ಬರೀಬೋದು. ನಿಮಗೆ ನಾರ್ಮಲಿ ಎಷ್ಟಿರುತ್ತೆ 10 ಮಾರ್ಕರ್ ಕ್ವಶನ್ಗೆ 7 ಮಿನಿಟ್ಸ್ ಇರುತ್ತೆ. ಬಟ್ ನೀವು ಹಿಂಗೆ ನಿಮ್ಮ ಹತ್ರ ನೋಟ್ಸ್ ಮಾಡಿ ಇಟ್ಕೊಂಡಿರೋದೆಲ್ಲ ರೆಡಿ ಇತ್ತು ಅಂದರೆ ನೀವು 5 ಮಿನಿಟ್ಸಲ್ಲೇ ಒಂದು ಆನ್ಸರ್ನ ಕಂಪ್ಲೀಟ್ ಮಾಡ್ಬೋದು. ಎಷ್ಟು ಜಾರಿಗೆ ಸಿಗುತ್ತೆ ಇವಾಗ ನಿಮಗೆ ಸಿಗುತ್ತೆ. ಅದೇ ರೀತಿ ಬಹಳಷ್ಟು ಕ್ವಶನ್ಸ್ ಇದಾವೆ. ನಾನು ಈ ಎಲ್ಲ ಕ್ವಶನ್ಸ್ಗಳನ್ನು ನಿಮಗೆ ಆ ಯಾವುದು ಟೆಸ್ಟ್ ಸೀರೀಸ್ ಗ್ರೂಪ್ ಇದೆ ಆ ಗ್ರೂಪಲ್ಲಿ ಶೇರ್ ಮಾಡಿದ್ದೀನಿ. ಈಗಾಗಲೇ ಹಿಂದೆನೇ ಶೇರ್ ಮಾಡಿದ್ದೀನಿ. ಮೊದಲನೇ ವಿಡಿಯೋದಲ್ಲಿ ಹೇಳಿದ್ದೆ ಶೇರ್ ಮಾಡ್ತೀನಿ ಅಂತ, ಶೇರ್ ಮಾಡಿದ್ದೀನಿ. ಈ ಒಂದು ನಾನು ಜಸ್ಟ್ ಫ್ರೇಮ್ ವರ್ಕ್ ಹಾಕ್ಕೊಟ್ಟಿದ್ದೀನಿ. ಇವಾಗ ನೀವು ಯಾವ ರೀತಿ ಶಾರ್ಟ್ ನೋಟ್ಸ್ ಮಾಡ್ಕೋಬಹುದು. ನನಗೆ ಭಾಳಷ್ಟು ಕ್ವಶನ್ಸ್ ನಾನು ಇವಾಗ ಹೇಳಿದ್ದೀನಿ. ನನಗೆ ಸರ್ ಇದು ಪರ್ಟಿಕ್ಯುಲರ್ ಆಗಿ ಈ ಒಂದು ಟಾಪಿಕ್ ಇದೆ, ಆ ಟಾಪಿಕ್ ಮೇಲೆ ಯಾವ್ಯಾವ ರೀತಿ ಕ್ವಶನ್ಸ್ ನಾನು ಫ್ರೇಮ್ ಮಾಡ್ಕೊಬೇಕು, ಅದಕ್ಕೆ ಯಾವ ರೀತಿ ನೋಟ್ಸ್ ಮಾಡ್ಕೊಬೇಕು ಅಂತ ಗೊತ್ತಿಲ್ಲ ಅನ್ನೋ ಕಾರಣಕ್ಕೆ ನಾನು ಈ ಒಂದು ಸೆಷನ್ ಅನ್ನ ಮಾಡ್ತಾ ಇದ್ದೀನಿ. ಈಗಾಗಲೇ 2 ವಿಡಿಯೋ ಮಾಡಿದ್ದೀನಿ. ಆ 2 ವಿಡಿಯೋನ ನೀವು ನೋಡ್ಬೋದು. ಮತ್ತೆ ಯಾವುದೇ ಈಗಾಗಲೇ ಹೇಳಿದೆ ಈ ಕೆಥೆಡ್ರಲ್ ಆರ್ಕಿಟೆಕ್ಚರ್ ಮೇಲೆ ಕೇಳಿಲ್ಲ. ನಮಗೆ ಅನ್ಸುತ್ತೆ ಕೆಥೆಡ್ರಲ್ ಆರ್ಕಿಟೆಕ್ಚರು ಇಲ್ಲಿವರೆಗೂ ಕೇಳಿಲ್ಲ ಅಂದರೆ ಸ್ವಲ್ಪ ನೆಗ್ಲೆಕ್ಟ್ ಮಾಡೋ ಚಾನ್ಸಸ್ ಜಾಸ್ತಿ. ಬಟ್ ನೆಗ್ಲೆಕ್ಟ್ ಮಾಡಬೇಡಿ. ನಾನು ಹೇಳೋದು ಯಾವುದೋ ಒಂದು ಬುಕ್ಕಲ್ಲಿ ಇದ್ರ ಬಗ್ಗೆ ಇರುತ್ತೆ 4 ರಿಂದ 5 ಪಾಯಿಂಟ್ಸ್ಗಳು. ನಿಮಗೆ ನೀವು ಯಾವ್ದು ರೆಫರ್ ಮಾಡ್ತಿರೋ ಅದ್ರ ಒಂದಿಷ್ಟು ಶಾರ್ಟ್ ನೋಟ್ಸ್ ಮಾಡಿ ಇಟ್ಕೊಳ್ಳಿ. ಇದ್ರ ಮೇಲೂ ಕ್ವಶನ್ಸ್ ಕೇಳಿದ್ರೆ ಬೇರೆಯವರು ಬರೀದೇ ಇರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕೆಂದ್ರೆ ಇದು ಯಾರಿಗೆ ಗೊತ್ತಿರುತ್ತೆ, ಬಾಂಬ್ ಜೀಸಸ್ ಓಲ್ಡ್ ಗೋವಾ ಅನ್ನೋದ್ರ ಮೇಲೆ ಕ್ವಶನ್ ಯಾವುದು ಆರ್ಕಿಟೆಕ್ಚರ್ ಆಫ್ ಬಾಂಬ್ ಜೀಸಸ್ ಓಲ್ಡ್ ಗೋವಾ ಅಂತ ಕೇಳಿದ್ರು. ಏನ್ ಆನ್ಸರ್ ಬರೀತಾರೆ ಬೇರೆಯವರು. ಬಟ್ ನಿಮಗೆ ಪಾಯಿಂಟ್ಸ್ ಮಾಡಿ ಇಟ್ಕೊಂಡ್ರೆ ಈಸಿಯಾಗಿ ಬರಿಬೋದಲ್ವ. ನೀವು ಈಸಿಯಾಗಿ 10 ಮಾರ್ಕರಿಗೆ 10ಗೆ 5 ಬರಲಿ ಬಿಡಿ, 6 ಬಂದರೆ ನೀವು ಯಾವುದು ನಿಮ್ಮದು ಸರ್ವಿಸ್ ಡಿಸೈಡ್ ಮಾಡುತ್ತೆ ಇವೆಲ್ಲ 5 to 6. ನೀವು ತಹಶೀಲ್ದಾರ್ ಆಗೋದು, AC ರೆವೆನ್ಯೂ ಆಗ್ಬೋದು, AC CT ಆಗ್ಬೋದು, ಗ್ರೂಪ್ B ಆಗೋರು ಗ್ರೂಪ್ A ಆಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಹಾಗಾಗಿ ನಾನಿಷ್ಟೇ ಹೇಳೋದು, ನಿಮಗೆ ನಾನೇನು ಮಾಡಿದ್ದೀನಿ, ಸಿಲಬಸ್ನ ಡಿಕೋಡ್ ಮಾಡಿ ಕೊಟ್ಟಿದ್ದೀನಿ. ಇದರ ಪ್ರಕಾರ ನೀವು ಮುಂದೆ ನಿಮ್ಮ ನೋಟ್ಸನ್ನು ಪ್ರಿಪೇರ್ ಮಾಡಿ ಇಟ್ಕೊಬೇಕು. ಅದಕ್ಕೆ ಈ ಒಂದು ಟೈಮು ಸುಸಂದರ್ಭ ಅಂತ ಹೇಳ್ತೀನಿ. ಏನಕ್ಕೆ ಅಂತ ಹೇಳಿದ್ರೆ ನಿಮಗೆ ಎಕ್ಸಾಮ್ ಇಲ್ಲ, ಯಾವುದೇ ರೀತಿಯ ನೋಟಿಫಿಕೇಶನ್ ಇಲ್ಲ. ಪ್ರತಿಯೊಬ್ಬರು ಏನು ಯೋಚನೆ ಮಾಡ್ತಾ ಇರ್ತಾರೆ ಇವಾಗ, ನೋಟಿಫಿಕೇಶನ್ ಇಲ್ಲ ಅನ್ನೋದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ. ಯೂಟ್ಯೂಬಲ್ಲಿ ಆಗಿರ್ಬೋದು, ವಾಟ್ಸಪ್ ಚಾಟಲ್ಲಿ ಆಗಿರ್ಬೋದು, ಟೆಲಿಗ್ರಾಮ್ ಗ್ರೂಪ್ಸಲ್ಲಿ ಆಗಿರ್ಬೋದು, ಯಾವಾಗ ಒಳ ಮೀಸಲಾತಿ ಮುಗಿಯುತ್ತೆ, ಯಾವಾಗ ನೋಟಿಫಿಕೇಶನ್ ಆಗುತ್ತೆ ಅಂತ ಮಾತ್ರ ಯೋಚನೆ ಮಾಡ್ತಾ ಇದ್ದಾರೆ. ಬಟ್ ನೀವು ಏನು ಮಾಡಬೇಕು, ಯೋಚನೆ ಮಾಡೋದಲ್ಲ, ನೀವು ಅದನ್ನು
ಈ ಒಂದು ಸಿಲೆಬಸ್ನ ಕಂಪ್ಲೀಟ್ ಮಾಡಿ ಇಟ್ಕೊಬೇಕು. ಆಪರ್ಚುನಿಟಿಗಳು ಪದೇ ಪದೇ ಸಿಗೋದಿಲ್ಲ. ಆಪರ್ಚುನಿಟಿ ಒಂದು ಸರಿ ಸಿಕ್ಕರೆ ನೀವು ಡೈರೆಕ್ಟ್ ಹಿಟ್ ಮಾಡಬೇಕು. ಇದನ್ನ ಪದೇ ಪದೇ ಹೇಳ್ತೀನಿ, ಎಫೆಕ್ಟಿವ್ ಆಗಿ ಈ ಟೈಮನ್ನ ಯೂಸ್ ಮಾಡ್ಕೊಳ್ಳಿ. ಯಾವುದೋ ಒಂದು ಟೆಸ್ಟ್ ಸೀರೀಸ್ನ ಜಾಯ್ನ್ ಆಗಿ. ಯಾಕೆ ಅಂದರೆ ಟೆಸ್ಟ್ ಸೀರೀಸ್ ಜಾಯ್ನ್ ಆಗೋದ್ರಿಂದ ನಿಮಗೆ ಒಂದು ಟೈಮ್ ಪಿಕಪ್ ಆಗುತ್ತೆ, ಮತ್ತೆ ಡೆಡಿಕೇಟೆಡ್ ಆಗಿರ್ತೀರಾ. ಯಾಕೆಂದರೆ ಇದು ಆಸ್ಪಿರೆಂಟ್ಸ್ ಲೈಫಲ್ಲಿ ಬಹಳ ಮುಖ್ಯ, ಡೆಡಿಕೇಟೆಡ್ ಆಗಿರೋದು. ನೀವು ಸುಮ್ಮನೆ, ನಮಗೂ ಗೊತ್ತು, ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ, ಅವ್ರು ಎಷ್ಟೇ ಆಗಿರಲಿ, ಎಷ್ಟೇ ಜೆನ್ಯೂನಾಗಿ ವರ್ಕ್ ಮಾಡ್ತೀನಿ ಅಂದರೂ ಸಹ ಕೆಲವೊಂದೊಂದು ಸಾರಿ ಒಂದೊಂದು ದಿನ ಇಲ್ಲ ನಾಳೆ ಮಾಡೋಣ, ನಾಡಿದ್ದು ಮಾಡೋಣ ಅಂತ ಆಗ್ಬೋದು. ಬಟ್ ನೀವು ಯಾವುದೋ ಒಂದು ಟೆಸ್ಟ್ ಸೀರೀಸ್ ಜಾಯ್ನ್ ಆಗಿದ್ದೀರಾ, ಯಾರ ಹತ್ರನೋ ಅವರಿಗೆ ಒಂದು ದಿನ ಡೇ ಬೈ ಡೇ ಅಪ್ಡೇಟ್ ಮಾಡ್ತಾ ಇದ್ದೀರಾ ಅಂದಾಗ ಪ್ರತಿಯೊಂದು ದಿನನೂ ನೀವು ವರ್ಕ್ ಮಾಡೋದಕ್ಕೆ ಶುರು ಮಾಡ್ತೀರಾ. ಹಾಗಾಗಿ ಇದು ಒಂದು ನನ್ನ ಕನ್ಸರ್ನ್ ಅಂತ ತಿಳ್ಕೊಳ್ಳಿ. ಯಾವುದಾದ್ರೂ ಒಂದು ಟೆಸ್ಟ್ ಸೀರೀಸ್ಗೆ ಜಾಯ್ನ್ ಆಗಿ, ಅಥವಾ ಮೆಂಟರ್ಶಿಪ್ ಹತ್ರ ಯಾವುದಾದ್ರೂ ಒಬ್ಬ ಜೆನ್ಯೂನ್ ಆಸ್ಪಿರೆಂಟ್ಸ್, ನಿಮ್ಮ ಸೀನಿಯರ್ಸೇ ಆಗಿರಲಿ, ನಿಮ್ಮ ಸುತ್ತಮುತ್ತ ಯಾರೇ ಇದ್ರೂ ಅವ್ರ ಹತ್ರ ಜೆನ್ಯೂನ್ ಮೆಂಟರ್ಶಿಪ್ಪು, ಗೈಡೆನ್ಸು ಆಗಾಗ ತಗೋತಾ ಇರಿ. ನಾನು ಈಗಾಗಲೇ ಹೇಳಿದಾಗೆ ನಾನು ಸಹ ಮೆಂಟರ್ಶಿಪ್ ಅನ್ನ ಕೊಡ್ತಾ ಇದ್ದೀನಿ. ಈ ಟೆಸ್ಟ್ ಸೀರೀಸ್ ಅಲ್ಲಿ ಜಾಯ್ನ್ ಆದವರಿಗೆ ನನ್ನ ಕಡೆಯಿಂದ ನಾನು ಮೆಂಟರ್ಶಿಪ್ ಯಾವ ರೀತಿ ಪ್ರಿಪೇರ್ ಮಾಡಿರಬೇಕು, ನಿಮ್ಮ ಆನ್ಸರ್ ಯಾವ ರೀತಿ ಇದೆ, ಮುಂದೆ ಯಾವ ರೀತಿ ನಿಮ್ಮ ಆನ್ಸರ್ನ ಸ್ಟ್ರಕ್ಚರ್ ಮಾಡಬೇಕು, ಮತ್ತೆ ಯಾವ ರೀತಿ ಬರೆದ್ರೆ ನಿಮ್ಮ ಆನ್ಸರ್ಸ್ ನೀವು ಮಾರ್ಕ್ಸನ್ನ ಚೆನ್ನಾಗಿ ಗಳಿಸ್ಬೋದು ಮಾರ್ಕ್ಸನ್ನ ಅನ್ನೋದ್ರ ಬಗ್ಗೆ ನಾನು ಫೀಡ್ಬ್ಯಾಕ್ ಕೊಟ್ಟು ಮೆಂಟರ್ಶಿಪ್ ಸಹ ಮಾಡ್ತಾ ಇರ್ತೀನಿ. ಇದರ ಬಗ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದೆ ಈ ಒಂದು ಮೆಂಟರ್ಶಿಪ್ ಪ್ರೋಗ್ರಾಮನ್ನು ಸಹ ನೀವು ತಗೋಬಹುದು. ಮತ್ತೆ ಏನಾದರೂ ನಿಮ್ಮ ಕಡೆಯಿಂದ ಏನಾದರೂ ಹೇಳೋದಿದ್ರೆ? ಮಾನ್ಯ ಸಾಹೇಬ್ರೆ, ಬಹಳಷ್ಟು ನೋಡಿ, ನೀವೇನಿದೆ ಸಿಲೆಬಸ್ ಅಲ್ಲಿ ಸಾಹೇಬ್ರು ಏನು ಹೇಳ್ತಾ ಇದ್ದಾರೆ ಅಂದ್ರೆ, ನೀವು ಸಿಲೆಬಸ್ ಅನ್ನು ನೋಡಿಕೊಂಡು PYQಗಳನ್ನು ನೋಡಿಕೊಂಡು ಆ ಈಚ್ ವರ್ಡಿಂಗ್ ಆಫ್ ಸಿಲೆಬಸ್ ಮೇಲೆ ನೀವು 5 ರಿಂದ 6-7 ಪಾಯಿಂಟ್ಸ್ಗಳನ್ನು ವಿತ್ ಎಕ್ಸಾಂಪಲ್ ನೀವು ನೋಟ್ ಮಾಡ್ಕೊಳ್ಳಿ. ಸೊ ದ್ಯಾಟ್ ಎಟ್ ಲೀಸ್ಟ್ ನಿಮ್ಗೆ ಏನು ಕ್ವಶನ್ಸ್ ಕೇಳಿದಾಗ ನಿಮ್ಮ ಫಂಡಮೆಂಟಲ್ ಸ್ಟ್ರಾಂಗ್ ಇರ್ತದೆ, ಅದ್ರ ಮೇಲೆ ಏನೇ ಅಪ್ಲಿಕೇಶನ್ ಮಾಡಿ ಕ್ವಶನ್ಸ್ ಕೇಳಿದ್ರು ಕೂಡ ನಿಮ್ಮ ಹತ್ರ ಉತ್ತರ ಇರ್ತದೆ ಅನ್ನೋ ಅಂಶವನ್ನ ನೀವು ಹೇಳ್ತಾ ಇದ್ದೀರಿ. ಎಟ್ ದ ಸೇಮ್ ಟೈಮ್ ನೋಡಿ, ವಿತ್ ಎಕ್ಸಾಂಪಲ್ 1998 ಇಂದ ಹಿಡ್ಕೊಂಡು 1990 ಇಂದ ಹಿಡ್ಕೊಂಡು ಇಲ್ಲಿವರೆಗೆ ವಿತ್ ಎಕ್ಸಾಂಪಲ್ ವಿತ್ ಎವಿಡೆನ್ಸ್ ಅವ್ರು ಹೇಳಿದ್ದಾರೆ. ನಿಮ್ ಜಸ್ಟ್ ಮೌರ್ಯಾಸ್ ಅಂಡ್ ಗುಪ್ತಾಸ್ ಅಂತ ಅಷ್ಟೇ ಇದೆ, ಆದ್ರೆ ದಮ್ಮದ್ ಬಗ್ಗೆ ಏನು ಕ್ವಶನ್ಸ್ ಕೇಳಿದ್ದಾನೆ, ಮೊಘಲ್ ಕಾಂಟ್ರಿಬ್ಯೂಷನ್ ಕ್ವಶನ್ಸ್ ಕೇಳಿದ್ದಾನೆ, ಭಾರತದ ಸಂಗೀತಕ್ಕೆ ಕೊಡುಗೆ ಏನಿದೆ ಅಂತ ಕ್ವಶನ್ಸ್ ಕೇಳಿದ್ದಾನೆ, ರಜಪೂತರ ಬಗ್ಗೆ ಕ್ವಶನ್ಸ್ ಕೇಳಿದ್ದಾನೆ. ಈ ರೀತಿ ಎಲ್ಲಾ ಟಾಪಿಕ್ಸ್ ಮೇಲೆ ಒಟ್ಟಾರೆ ಸಾಹೇಬ್ರು ಏನ್ ಹೇಳಕ್ ಟ್ರೈ ಮಾಡ್ತಾ ಇದ್ದಾರೆ ಅಂದ್ರೆ, ನೋಡ್ರಪ್ಪ ಸಿಲೆಬಸ್ ಅನ್ನು ನೀಟಾಗಿ ಓದ್ರಿ, ಎವರಿ ವರ್ಡಿಂಗ್ಸ್ ಆಫ್ ಒಂದು ಸಿಲೆಬಸ್ ಅನ್ನ ಏನ್ ಮಾಡಿ ಒಂದು ಕ್ವಶನ್ ಅಂತ ಭಾವಿಸಿ ಆ ಕ್ವಶನ್ಸ್ಗೆ ನೀವೇನು 5-10 ಪಾಯಿಂಟ್ ಅನ್ನು ಪ್ರಿಪೇರ್ ಮಾಡಿ. ಅಂಡ್ ನಿಮ್ಗೆ ಯಾವ ಈ ಟಾಪಿಕ್ ಅನ್ನ ಸಿಲೆಬಸ್ ನೋಡಿದಾಗ ನಿಮ್ಗೆ ತಿಳಿಲಿಲ್ಲ ಅಂದ್ರೆ ನೀವೇನೇನು ಗೋ ಬ್ಯಾಕ್ ಟು ಬೇಸಿಕ್ಸ್ ಅನ್ನೋದಕ್ಕೆ ಗೋ ಬ್ಯಾಕ್ ಟು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸ್. ಅಂಡ್ ಅದರಲ್ಲಿ ಏನೇನು ಆಯಾಮದಲ್ಲಿ ಕ್ವಶನ್ಸ್ ಕೇಳಿದ್ದಾನೆ ಆ ಆಯಾಮಗಳನ್ನ ಪ್ರಿಪರೇಷನ್ ಮಾಡಿ. ಅದನ್ನ ಬಿಟ್ಟು ಕೂಡ ಇನ್ನೊಂದು ಸ್ಕಿಲ್ ಅನ್ನು ನಮ್ಗೆ ಹೇಳ್ತಾ ಇದ್ದಾರೆ ಸಾಹೇಬ್, ಏನಂತಂದ್ರೆ ನೀವೆಲ್ಲ 5-6 ಆಯಾಮಗಳಲ್ಲಿ ಗುಪ್ತರ ಬಗ್ಗೆ ಎಕ್ಸಾಂಪಲ್ ಹೇಳೋದಾದ್ರೆ ಅದು ತಿಳ್ಕೊಂಡ್ರೆ ಅದ್ರ ಬೇಸಿಸ್ ಮೇಲೆ ನೀವು ಏನೇ ಕ್ವಶನ್ಸ್ ಕೇಳಿದ್ರು ಕೂಡ ಅದನ್ನೇ ಆ ಕಂಟೆಂಟ್ ಬಳಸ್ಕೊಂಡು ನೀವು ಆನ್ಸರ್ ಅನ್ನ ಮಾಡಬಹುದು. ಹಾಗೇನೆ ಇಲ್ಲಿ ನೋಡಿ, ಪಲ್ಲವ ಅಂತ ಕೇಳಿದ್ದಾರೆ, ಪಲ್ಲವರ ಮೇಲೆ ಕ್ವಶನ್ಸ್ ಕೇಳಿದ್ದಾರೆ. ನೀವು ನೋಡಬಹುದು, ಡಿಸ್ಕಸ್ ಅಬೌಟ್ ದಿ ಕಲ್ಚರಲ್ ಕಾಂಟ್ರಿಬ್ಯೂಷನ್ ಆಫ್ ಪಲ್ಲವಾಸ್ ಅಂತ ಕೇಳಿದ್ದಾರೆ. ನೀವು ಇಲ್ಲೇನು ಹಾಕ್ಬೋದು, ನೀವು ಯಾವ ಕ್ವಶನ್ ಹಾಕೋಬಹುದು, ನಿಮಗೆ ಇಲ್ಲೇನಿದೆ ಸಿಲೆಬಸ್ ಅಲ್ಲಿ ಚೋಳ ಇದೆ, ಪಾಂಡ್ಯ ಇದೆ. ನೀವು ಇದೇ ಕ್ವಶನ್ ಪಲ್ಲವ ತೆಗೆದು ಚೋಳ ಹಾಕೊಳ್ಳಿ, ಕಲ್ಚರಲ್ ಕಾಂಟ್ರಿಬ್ಯೂಷನ್ ಆಫ್ ಚೋಳ. ಚೋಳರ ಮೇಲೆ ಈಗಾಗಲೇ ಕ್ವಶನ್ಸ್ ಕೇಳಿದ್ದಾರೆ, ಪಾಂಡ್ಯರ ಮೇಲೆ ಕ್ವಶನ್ ಕೇಳಿಲ್ಲ ಇನ್ನು. ಇದೇ ಒಂದು ಪ್ಲೇಸ್ ಅಲ್ಲಿ ಪಾಂಡ್ಯ ಅಂತ ಹಾಕೊಳ್ಳಿ. ನಿಮಗೆ ಚೋಳ ಕ್ವಶನ್ಸು ಇಲ್ಲಿ ನೋಡಿ, ಚೋಳ ಗ್ರಾಮಾಡಳಿತಕ್ಕೆ ಒತ್ತು ನೀಡಿ ಚೋಳರ ಕಾಲದ ಸ್ಥಳೀಯ ಆಡಳಿತದ ಲಕ್ಷಣಗಳನ್ನು ಪರೀಕ್ಷಿಸಿ. ಎಕ್ಸಾಮಿನ್ ದ ಫೀಚರ್ಸ್ ಆಫ್ ಲೋಕಲ್ ಸೆಲ್ಫ್ ಗವರ್ಮೆಂಟ್ ಆಫ್ ದಿ ಚೋಳಾಸ್ ವಿತ್ ಎಂಫಸಿಸ್ ಅಂಡ್ ವಿಲೇಜ್ ಅಡ್ಮಿನಿಸ್ಟ್ರೇಷನ್. ನೋಡಿ, ನಿಮಗೆ ಚೋಳ ಸಿಗ್ತಾ ಇದೇ ನಾನು ಹೇಳೋದು. ಚೋಳ ಬಗ್ಗೆ ಪಾಂಡ್ಯ ಹಾಕೊಳ್ಳಿ. ನೆಕ್ಸ್ಟ್ ಪಾಂಡ್ಯ ಮೇಲೆ ಕ್ವಶನ್ ಸಿಗ್ತಾ ನಿಮಗೆ, ಕ್ವಶನ್ ಮೇಲೆ ನೀವು ಒಂದಿಷ್ಟು ನೋಟ್ಸ್ ಮಾಡಿಟ್ಕೊಳ್ಳಿ. ಅದೇ ರೀತಿ ನಿಮಗೆ ಇಲ್ಲಿ ನೋಡಿ, ಸಿಲೆಬಸ್ ನೋಡೋದಾದ್ರೆ ಚಿತ್ರಕಲೆ ಅಥವಾ ಮೊಘಲ್ ವಾಸ್ತುಶಿಲ್ಪನ ಸರ್? ಇಲ್ಲ, ಚಿತ್ರಕಲೆಯಲ್ಲಿ ಅಜಂತಾದ ಚಿತ್ರಾಲಂಕಾರಗಳು, ಮೊಘಲ್ ಮತ್ತು ರಜಪೂತ ಚಿತ್ರಗಳು, ನೃತ್ಯ ಮತ್ತು ಸಂಗೀತ, ಶಾಸ್ತ್ರೀಯ ಸಂಗೀತ. ಇಲ್ಲಿ ನೋಡಿ, ರಜಪೂತ್ ಅಂತ ಕೇಳಿದ್ದಾರೆ. ರಜಪೂತರ ಮೇಲೆ ಯಾವ ರೀತಿ ಕ್ವಶನ್ ಕೇಳಿದ್ದಾರೆ ನೋಡಿ, ಇಲ್ಲಿ ಕೇಳಿರಿ. ಇಲ್ಲಿ ನೋಡ್ಬೋದು ನೀವು, ನಿಮಗೆ ಕಾಣ್ತಾ ಇದೆ, ರಜಪೂತ ಸಮಾಜದ ಸಾಮಾಜಿಕ ರಚನೆಯನ್ನು ಚಿತ್ರಿಸಿ. ರಜಪೂತ ಸಮಾಜದ ಸಾಮಾಜಿಕ ರಚನೆಯನ್ನು ಚಿತ್ರಿಸಿರಿ. ನಿಮಗಿದು ಗೂಗ್ಲಿ ಕ್ವಶನ್ ಅಲ್ವಾ? ನಿಮಗೆ ಇವಾಗ ಥಿಂಕ್ ಮಾಡಿ. ನೀವು ಜಸ್ಟ್ ಇವಾಗ ಬ್ಲೈಂಡ್ ಆಗಿ ಓದಿರ್ತೀರ, ಯಾರು 1 ವರ್ಷ 2 ವರ್ಷ ಓದಿರ್ತೀರೋ, ನೀವು ಈ ಕ್ವಶನ್ಗೆ ಆನ್ಸರ್ ಮಾಡ್ಬೋದಾ? ಆನ್ಸರ್ ಮಾಡೋಕ್ಕಾದ್ರೆ ನಿಮ್ಮ ಒಂದು ಪ್ರಿಪ್ರೇಷನ್ ಲೆವೆಲ್ಲು ಚೆನ್ನಾಗಿದೆ ಅಂತ ಅರ್ಥ. ನೀವು ಈ ಕ್ವಶನ್ಗೆ ಆನ್ಸರ್ ಮಾಡೋಕ್ಕಾಗದೇ ಇದ್ರೆ ನಿಮ್ಮ ಪ್ರಿಪ್ರೇಷನಲ್ಲಿ
ತೊಡಕುಗಳಿದಾವೆ, ನಿಮ್ಮ ಪ್ರಿಪರೇಷನ್ ಇನ್ನೂ ಇನ್ಕಂಪ್ಲೀಟ್ ಆಗಿದೆ, ನೀವು ಓವರ್ ಆಲ್ 360 ಡಿಗ್ರಿಯಲ್ಲಿ ಯೋಚನೆ ಮಾಡ್ತಾ ಇಲ್ಲ ಅನ್ನೋದು ಅರ್ಥ ಆಗುತ್ತೆ. ನೀವು 360 ಡಿಗ್ರಿಯಲ್ಲಿ ಯೋಚನೆ ಮಾಡೋದು ಅಂದ್ರೆ ಯಾವಾಗ ನಿಮ್ಮ ಹತ್ರ ಪ್ರೀವಿಯಸ್ ಇಯರ್ ಕ್ವಶನ್ ನೋಡಿದ್ರೆ 360 ಡಿಗ್ರಿ ಅಪ್ರೋಚ್ ಮಾಡ್ದಂಗೆ ಅಂತ ನಾನು 100% ಆಗಿ ಹೇಳ್ಬೋದು. ಯಾಕೆಂದ್ರೆ ಈ ಒಂದು ಪ್ರೀವಿಯಸ್ ಇಯರ್ ಕ್ವಶನ್ ಅಲ್ಲಿ ನಿಮಗೆ ಯಾವ ಟೈಪ್ ಬೇಕು ಆ ಎಲ್ಲ ಟೈಪಲ್ಲೂ ಕ್ವಶನ್ಸ್ಗಳು ಕೇಳ್ತಾ ಇದ್ದಾರೆ. ನೀವು ಹಿಂದೆ ಕೇಳಿರೋದೇ ಇವಾಗ 14, 15 ನಮ್ಗೆ 2021, 2025 ಅದೇ ಕ್ವಶನ್ಸನ್ನೇ ಸ್ವಲ್ಪ ಆಲ್ಟರ್ ಮಾಡಿ ಕೇಳ್ತಾ ಇದ್ದಾರೆ. ಸೊ ನೀವು ಇವಾಗ ಈ ಒಂದು ಪ್ರೀವಿಯಸ್ ಇಯರ್ ಕ್ವಶನ್ನ ಓದೋದ್ರಿಂದ ಅದನ್ನ ಡಿಕೋಡ್ ಮಾಡೋದ್ರಿಂದ ನೀವು ಈಸಿಯಾಗಿ ಸಿಲಬಸ್ನ 100% ಜೆನ್ಯೂನ್ ಆಗಿ ಮುಗಿಸ್ಬೋದು. ಓಕೆ ಸಾಬ್ರೆ, ನೋಡಿ ಸ್ನೇಹಿತರೆ, ತಾವು ತಮ್ಮ ಕೆಲಸ ಏನಂತಂದ್ರೆ ಗುರುಗಳ ಕೆಲಸ, ಗುರುವಿನ ಕೆಲಸ ಮಾರ್ಗವನ್ನು ತೋರಿಸುವುದು. ಆ ಮಾರ್ಗವನ್ನು ನಡೆದು ನಿಮ್ಮ ಗುರಿಯನ್ನು ಸಾಧಿಸುವ ಕೆಲಸ ತಮ್ಮದು. ಆ ಮಾರ್ಗವನ್ನು ತಾವು ಹಾಕಿಕೊಟ್ಟಿರಿ ಸಾಬ್ರೆ. ಎಟ್ ದ ಸೇಮ್ ಟೈಮ್ ಅಷ್ಟು ಎಷ್ಟು ವಿದ್ಯಾರ್ಥಿಗಳ ಕಳಕಳಿಯ ಕಾಳಜಿಯಿಂದ 99 ಇಂದ ಹಿಡ್ಕೊಂಡು ಇಲ್ಲಿವರೆಗೆ ಎಲ್ಲ ಪೇಪರ್ಸ್ಗಳನ್ನ ಎಫರ್ಟ್ ಹಾಕಿ, GS ಮೇಲೆ ಎಫರ್ಟ್ ಹಾಕಿ, ಆಪ್ಷನಲ್ ಪೇಪರ್ಗೆ ಎಫರ್ಟ್ ಹಾಕಿ, ಏನು ಕ್ವಶನ್ಸ್ ಕೇಳ್ತಾನಂತೆ ನಿಮ್ಗೆ ಹಾರ್ಟ್ ಏನು ಟಚ್ ಮಾಡ್ಬೇಕು ನಿಮ್ಮ ಸಿಲೆಬಸ್ ಅನ್ನ, ಹಾರ್ಟ್ ಅನ್ನ ನೀವು ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದ್ರಿ ಸಾಬ್ರೆ. ಅಂತ ಅದ್ಭುತ ಕೆಲಸ ಮಾಡಿದ್ದಕ್ಕೆ ನಮ್ಮ ತಂಡ ವತಿಯಿಂದ ನಿಮಗೆ ಬಹಳಷ್ಟು ನಾವು ಕೃತಜ್ಞತರಾಗಿರ್ತೇವೆ. ಧನ್ಯವಾದಗಳು. ಮುಂದೆಯೂ ಕೂಡ ತಾವು ನಮ್ಮ ವಿದ್ಯಾರ್ಥಿಗಳಿಗೆ ಈ ರೀತಿ ಗೈಡ್ ಮಾಡುವ ಮೂಲಕ ನಮ್ಮ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡ್ತೀರಿ ಅಂತ ಭಾವಿಸ್ಕೊಳ್ತಾ ನಮ್ಮ ಈ ಸೆಷನ್ ಅನ್ನ ಮುಕ್ತಾಯಗೊಳಿಸೋಣ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್.